ಎಸ್ ವೀಕ್ಷಕರೇ, ಏನಿವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆಯೇ ಸಹಾಯಕಿಯರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಇಲ್ಲಿ ಧರಣಿ ಕೂತಿರುವುದು ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ನಾನೀಗ ಏನು ಅಂಗನವಾಡಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಜಯಮ್ಮನವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಇವರ ಸಮಸ್ಯೆ ಅನ್ನುವಂಥದ್ದನ್ನ ಆಲಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಮೊದಲೇದಾಗಿ ತಾವೀಗ ಏನು ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಏನಿದ್ರ ಮುಖ್ಯ ಉದ್ದೇಶ ಅಂತ? ಏನಿಲ್ಲ, ಇವತ್ತು ಮುಖ್ಯ ಉದ್ದೇಶ ICDS ಆರಂಭ ಆಗಿ 50 ವರ್ಷ ಆಗಿದೆ. ಮಹಿಳೆಯರ, ಮಕ್ಕಳ ಮತ್ತು ಗರ್ಭಿಣಿ ಬಾಣಂತಿಯರ ಅಭಿವೃದ್ಧಿಗಾಗಿ ದೈಹಿಕ ಮಾನಸಿಕವಾದ ಆರೋಗ್ಯವನ್ನು ಅಭಿವೃದ್ಧಿ ಮಾಡಬೇಕು, ಅಂಗವಿಕಲತೆಯನ್ನು ಹೋಗಲಾಡಿಸ್ಲಿಕ್ಕಾಗಿ, ಸಮಾಜದ ಪರಿವರ್ತನೆಗಾಗಿ, ಸದೃಢವಾದ ಮಕ್ಕಳನ್ನು ಈ ಸಮಾಜಕ್ಕೆ ಕೊಡಲಿಕ್ಕಾಗಿ ಈ ICDS ಯೋಜನೆ ಆರಂಭ ಆಯಿತು 1975ರಲ್ಲಿ. ಅಂದಿನಿಂದ ಕೂಡ ನಾವು ದಾಖಲೆ ಮುಖಾಂತರ ಮಾಡ್ತಾ ಇದ್ವಿ. ತದನಂತರ 19-20ನೇ ಸಾಲಿನಲ್ಲಿ ನಮಗೆ ಸ್ನೇಹ ಆ್ಯಪ್, ಪೋಷಣ್ ಟ್ರ್ಯಾಕರ್ ಅಂತ ಕೇಂದ್ರದ್ದು, ರಾಜ್ಯದ ಸ್ನೇಹ ಆ್ಯಪ್ ಅಂತ ತೊಗೊಂಡು ಬಂದರು. ಅಂದರೆ ಎಲ್ಲವೂ ಕೂಡ ಮಕ್ಕಳ ದಾಖಲಾತಿ, ಹಾಜರಾತಿ, ಗರ್ಭಿಣಿಯರದು ಮತ್ತು ಅವರ ತೂಕ ಮತ್ತು ಆಹಾರ ಕೊಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಮೊಬೈಲಲ್ಲೇ ನಾವು ಅಪ್ಲೋಡ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಬಂತು. ಆಗಲೂ ಕೂಡ ಏನು ಪೋಷಣ್ ಟ್ರ್ಯಾಕರ್ ಒಳಗಡೆ ನಾವು ಅಪ್ಲೋಡ್ ಮಾಡಿದ್ರೆ, ಆಧಾರ್ ಹಾಕಿ ಮೊಬೈಲಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರಿಗೆ ಫುಡ್ ತೊಗೊಂಡಿದ್ದೀವಿ ಅಂತ ಮೆಸೇಜ್ ಹೋಗುತ್ತೆ. ಇದರಿಂದ ಏನು ತೊಂದರೆ ಆಗ್ತಾ ಇರಲಿಲ್ಲ. ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಾ ಇದೆ, ಪಾರದರ್ಶಕತೆಯೂ ಇತ್ತು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು ಫೇಸ್ ಮುಖಾಂತರ ನೀವು ಆಹಾರ ವಿತರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫೇಸ್ ಮುಖಾಂತರ ಮಾಡಲಿಕ್ಕೆ ಒಂದು ಅಂಗನವಾಡಿಗಳಲ್ಲಿ ಏನಿಲ್ಲ ಅಂದರೂ 50 ಫಲಾನುಭವಿಗಳು ಇರ್ತಾರೆ. ಒಂದು ಫಲಾನುಭವಿಗೆ ಅರ್ಧ ಗಂಟೆ ಅಂದಾಗ ಎಷ್ಟು ದಿನ ಆಗ್ಬೋದು ಇದನ್ನು ಮಾಡಲಿಕ್ಕೆ? ಆ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇದೆ ಅಂಗನವಾಡಿಗಳಲ್ಲಿ. ಇವತ್ತು LKG UKG ನಮಗೆ ಬೇಕು. ಆ ಮಕ್ಕಳಿಗೆ, ಆ ಬಡ ಮಕ್ಕಳಿಗೆ ಸರ್ಕಾರದ ವ್ಯವಸ್ಥೆಯಿಂದ ನಾವು ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತ ಕೂಡ ನಾವು ಹೋರಾಟದ ಮುಖಾಂತರ ಪಡ್ಕೊಂಡಿದ್ದೇವೆ. ಇವತ್ತು ಮಾಡಲಿಕ್ಕೂ ಕೂಡ ಸರ್ಕಾರ ಹೊರಟಿದೆ. ಆ ಸಮಯವನ್ನು ಯಾವ ಸಮಯದಲ್ಲಿ ಅವರಿಗೆ ಎಜುಕೇಷನನ್ನು ಕೊಡಬೇಕು ನಾವು. ಈ ಫೋಟೋ ಕ್ಯಾಪ್ಚರ್ ಒಳಗಡೆ ಏನಾಗ್ತಾ ಇದೆ ಅಂದರೆ, ಸಾಕಷ್ಟು ಹೊರಗಡೆಯಿಂದ ಬರ್ತಾರೆ, ಮತ್ತು ಮೊಬೈಲ್ ಇರೋದಿಲ್ಲ, ಅವ್ರಿಗೆ ಕರೆನ್ಸಿ ಇರೋದಿಲ್ಲ. ಆಮೇಲೆ ಅದನ್ನು ಕ್ಯಾಪ್ಚರ್ ಮಾಡೋಕೆ ಹೋದಾಗ ನೆಟ್ವರ್ಕ್ ತುಂಬ ಸಮಸ್ಯೆ ಎಲ್ಲ ಕಡೆನೂ ಕೂಡ. ಈ ನೆಟ್ವರ್ಕ್ ಸಮಸ್ಯೆಯಿಂದ ಬೇಗನೆ ಆಗೋದಿಲ್ಲ. ಆಗದೇ ಇರೋಂಥ ಸಂದರ್ಭದಲ್ಲಿ ಇವರು ಎಷ್ಟು ಜನನ ನಾವು ಓಕೆ ಕೊಟ್ಟಿದ್ದೀವೋ ಅವ್ರಿಗೆ ಮಾತ್ರ ಫುಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೇಲ್ವಿಚಾರಕರಿಗೆ, ಮೇಲಧಿಕಾರಿಗಳು ಒತ್ತಡ ತರ್ತಾರೆ, ಇವ್ರಿಗೆ ತರ್ತಾರೆ. ಇವರು ಎಲ್ಲ ಸಮಯದಲ್ಲಿ ಯಾವಾಗ ನೆಟ್ವರ್ಕ್ ಸಿಗುತ್ತೆ ಅಂತ ಇಟ್ಕೊಂಡೇ ಕೂತಿರಬೇಕು ಮೊಬೈಲು. ಇವತ್ತು ಮೊಬೈಲ್ ಬಳಸೋದ್ರಿಂದ ಕೂಡ ಅನಾರೋಗ್ಯ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕು ಇವೆಲ್ಲ ಬರ್ತಾ ಇದ್ದಾವೆ ಅಂತ ಒಂದು ವೈಜ್ಞಾನಿಕವಾಗಿ ಎಲ್ಲ ವಿಚಾರಗಳು ಬರ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಯಾವಾಗಲೂ ಮೊಬೈಲ್ ಇಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಕೈ ಬಿಡಿಸ್ಬೇಕು. ಏನು ಸ್ನೇಹ ಆ್ಯಪ್, ಪೋಷಣ್ ಟ್ರ್ಯಾಕರಲ್ಲಿ ನಾವು ಕೊಡ್ತಾ ಇದ್ವಿ ಅದು ಸರಿ ಇದೆ. ಈ ಫೇಸ್ ಕ್ಯಾಪ್ಚರ್ ಮುಖಾಂತರ ಇನ್ನೂ ಟೆಕ್ನಾಲಜಿಯನ್ನು ನೀವು ಅಪ್ಲೋಡ್ ಮಾಡಿದ ಮೇಲೆ, ಇಂಪ್ರೂವ್ ಆದಮೇಲೆ ನಮಗೆ ಈ ಒತ್ತಡವನ್ನು ತರಬೇಕು. ಇವತ್ತು ಕೇಂದ್ರ ಸರ್ಕಾರ ಟ್ರಯಲ್ ಆಗಿ ತೊಗೊಂಡು ಬಂದಿದೆ. ಇದನ್ನು ರಾಜ್ಯ ಸರ್ಕಾರಗಳು ಒತ್ತಾಯ ಮಾಡಬಲ್ಲೋ ಅಂತ ಅವರು ಮೇಲೆ ಚೇರಲ್ಲಿ ಕೂತು ಹೇಳೋದಲ್ಲ, ಫೀಲ್ಡಲ್ಲಿ ತುಂಬ ಕಷ್ಟ ಇದೆ. ಇವತ್ತು ಕಾರ್ಯಕರ್ತರು ಹಗಲು ರಾತ್ರಿ ಮೊಬೈಲು, ಪೋಷಣ್ ಟ್ರ್ಯಾಕರ್ ಇದರಲ್ಲೇ ಸಾಕಷ್ಟು ಒತ್ತಡಕ್ಕೆ ಹೋಗ್ತಾ ಇದ್ದಾರೆ. ಶುಗರು, BP, ಕೆಲವು ಕಾರ್ಯಕರ್ತರಿಗೆ ಅನಾರೋಗ್ಯದಿಂದ ಸೊದೆ ಸುತ್ತು ಬಿದ್ದು ಒಬ್ಬರು ಸತ್ತು ಕೂಡ ಹೋಗಿದ್ದಾರೆ. ಯಾಕೆಂದರೆ ಇಂಥ ಸಂದರ್ಭಗಳನ್ನು ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಕೂಲಂಕುಷವಾಗಿ ಗ್ರಾಮಗಳಲ್ಲಿ, ಇವತ್ತು ಕೋಸ್ಟಲ್ ಏರಿಯಾಗಳಲ್ಲಿ ತುಂಬ ಸಾಕಷ್ಟು ಸಮಸ್ಯೆಯಲ್ಲಿ ಅಳ್ತಾ ಇದ್ದಾರೆ. ಅವ್ರಿಗೆ ಅಳು ಒಂದೇ ಇದೆ, ನಮಗೆ ಇದರಿಂದ ಕೈ ಬಿಡಿಸಿ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ. ಆಮೇಲೆ ರಿಸೈನ್ ಮಾಡೋಗಿ ಅಂತಾರೆ. ಅಲ್ಲ ಸ್ವಾಮಿ, ತೂಟಕ್ಕಾಗಿ ಕೆಲ್ಸಕ್ಕೆ ಬಂದಿದ್ದೀನಿ, ನನಗಿಲ್ಲಿ ಆಗಲಿಲ್ಲ ಅಂದರೆ ನೀನು ರಿಸೈನ್ ಮಾಡೋಗ್ಬಿಟ್ರೆ ಅವಳ ಪರಿಸ್ಥಿತಿ, ಕೊನೆಗೆ ಆ ಪರಿಸ್ಥಿತಿಗೂ ಬಂದುಬಿಟ್ಟಿದ್ದಾರೆ. ನಾವು ರಿಸೈನೇ ಮಾಡಿಬಿಡೋಣ ಅನ್ನೋದರಲ್ಲಿ ಅವಳು ಮನೆಗೆ ಹೋಗಿ ಅವಳ ಜೀವನ. ಇದೆಲ್ಲವನ್ನೂ ಕೂಡ ಅರ್ಥಕೋಬೇಕು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಏನಿವತ್ತು ಫೇಸ್ ಕ್ಯಾಪ್ಚರ್ ಅನ್ನೋದಿದೆ, ಅದಕ್ಕೆ ಕಡ್ಡಾಯ ಆಗಬಾರ್ದು. ನೀವೇನು ಮಾಡ್ತಿದ್ದೀರಿ, ಯಾವಾಗ ಆಗುತ್ತೋ ಅವಾಗ ಮಾಡ್ತಾರೆ. ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೂ ಫೇಸ್ ಕ್ಯಾಪ್ಚರ್ಗೆ ಮಾತ್ರ ಫುಡ್ ಕೊಡೋದಲ್ಲ, ಆಗದೇ ಇರೋವಂಥ ಮಕ್ಳಿಗೂ ಕೂಡ ನೀವು ಫುಡ್ಡನ್ನು ಕೊಡಬೇಕಾಗತ್ತೆ. ಯಾಕಂದರೆ ಆಹಾರ ಕಾಯ್ದೆ ಅಡಿ ಪ್ರತಿಯೊಬ್ಬ ಬಡವರಿಗೂ ಕೂಡ ಅನ್ನ ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆ ಇರೋದ್ರಿಂದ, ಊಟ ಕೊಡಬೇಕು ಅಂತ ಆ ವ್ಯವಸ್ಥೆಯಿಂದ ಈ ಎಲ್ಲ ವ್ಯವಸ್ಥೆ ಬರೋವರೆಗೂ ನಮಗೆ ಈ ಫೇಸ್ ಕ್ಯಾಪ್ಚರನ್ನು ಇಲ್ಲ ವಾಪಸ್ ತಗೊಳ್ಳಿ, ಇಲ್ಲ ಸರಳೀಕರಣ ಮಾಡಿ. ಮೊದಲು ಬಂದು ಅಂಗನವಾಡಿಯಲ್ಲಿ ಮಗು ದಾಖಲೆ ಆದಾಗ ನಾವು ಫೇಸ್ ಕ್ಯಾಪ್ಚರ್ ತಗೋತೀವಿ, ತಂದೆ ಮತ್ತು ಮಗುವಂತಹ ಫುಡ್ ಹಾಗೆ ರೇಷನ್ಗಳಲ್ಲಿ ಒಂದಷ್ಟು ಅವ್ಯವಹಾರ ನಡೆಯುತ್ತೆ, ಹಾಗೇನೆ ಒಂದಷ್ಟು ಏನು ಕಳ್ಳ ದಾಸ್ತಾನು ಕೂಡ ಮಾಡ್ಕೊತಾರೆ ಅನ್ನುವಂಥ ಒಂದು ಆರೋಪ ಕೂಡ ಇತ್ತು. ಸೊ ಆ ವಿಚಾರವಾಗಿ ಈ ರೀತಿಯಾದಂಥ ಒಂದು ಅಪ್ಡೇಟೆಡ್ ವರ್ಷನ್ ಅಂತಂದ್ರೆ ತಾಂತ್ರಿಕತೆಯಲ್ಲಿ ಈ ರೀತಿಯಾದ ಡೆವಲಪ್ಮೆಂಟ್ ಆಗಿರುವಂಥದ್ದು. ಆದರೂ ಕೂಡ ಇದೆಲ್ಲೋ ಒಂದು ಕಡೆ ತಮಗೆ ತೊಂದರೆ ಆಗ್ತಾ ಇದೆ, ಬಹಳಷ್ಟು ಪ್ರೆಷರನ್ನು ಆಗ್ತಾ ಇರುವಂಥದ್ದು, ಒತ್ತಡವನ್ನು ಏರ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ತಾವು ಈಗ ಕ್ಲಿಯರ್ ಆಗಿ ಏನು ಒತ್ತಾಯ ಮಾಡಕ್ಕೆ ಬಯಸ್ತೀರಾ? ಇದನ್ನು ಕೈ ಬಿಡಬೇಕು, ಫೇಸ್ ಟ್ರ್ಯಾಕರನ್ನು ಕೈ ಬಿಡಬೇಕು ಅನ್ನುವಂಥದ್ದು. ನೋಡಿ, ಕಾಳಸಂತೆಯಲ್ಲಿ ಆಗ್ತಾ ಇರೋದು ತಪ್ಪೆ.
ಆಗಬಾರ್ದು. ಹಿಂದೆ ಇತ್ತು, ಈಗ ಅವೆಲ್ಲ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಪೋಷನ್ ಟ್ರ್ಯಾಕರು ಆ್ಯಂಡ್ ಆ್ಯಪ್ ಬಂದ ಮೇಲೆ ಅವೆಲ್ಲವೂ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕೆಲವು ವರ್ಗದ ಕೆಲವು ಅಲ್ಲಿನ ಹಿತಾಸಕ್ತಿ ಆ ಭಾಗದಲ್ಲಿ ಇರ್ತಕ್ಕಂಥ ಮಾನಿಟ್ರಿಂಗು ಇದರಿಂದ ಎಲ್ಲ ತೊಂದರೆ ಇರ್ಬೋದು, ಲೋಪದೋಷಗಳು ಸಣ್ಣ ಎಲ್ಲೋ ಒಂದೊಂದು ಲೋಪದೋಷಗಳಿಗೋಸ್ಕರ ಇಡೀ ವ್ಯವಸ್ಥೆಯನ್ನೇ ಈ ರೀತಿಗೆ ತರ್ತಾ ಇರೋದು ಸರಿಯಾದ್ದಲ್ಲ. ಜೊತೆಗೆ ಯಾವ ರೀತಿ ಮಾಡ್ತಾರೆ ಅಂತ ಇವರು ಕೂಡ ಯೋಚನೆ ಮಾಡಬೇಕು. ಎಲ್ಲಿ ಹೇಗಿದೆ ಸಡಿಲೀಕರಣ ಕೊಡಿ. ಫಸ್ಟ್ ಬಂದಾಗ ಮಗುವನ್ನ ಮನೆಯ ಪೋಷಕರನ್ನ ನಾವು ಕ್ಯಾಪ್ಚರ್ ಮಾಡಿ IKYC ತಗೊಂಡು ಒಂದು ಬಾರಿ ಮುಗಿಸ್ತೀವಿ. ಪ್ರತಿ ತಿಂಗಳು 50 ಮಕ್ಕಳನ್ನ IKYC ಮಾಡೋದು, ಫೋಟೋ ಕ್ಯಾಪ್ಚರ್ ಮಾಡೋದು ಇದೆಯಲ್ಲ ತುಂಬ ಕಷ್ಟ ಇದೆ. ಮತ್ತೆ ಸಂಬಳ ಹಿಡಿತಾ ಇದ್ದಾರೆ ನೋಡಿ. ಬೀದರ್ ಆ ಕಡೆ ಎಲ್ಲ ಏನು ಮುಂದುವರೆದ ಪ್ರದೇಶಗಳಲ್ಲ, ಅಲ್ಲಿ ಸಿಗೋದಿಲ್ಲ. ಅವ್ರಿಗೆ ಸಂಬಳ ಹಿಡಿತಾರೆ, ಎಲ್ಲೋಗ್ತಾರೆ ಜೀವನಕ್ಕೆ? ಅಲ್ರಿ 50 ವರ್ಷ ದುಡಿಸ್ಕೊಂಡಿದ್ದೀರಿ, ಕೇಂದ್ರ ಸರ್ಕಾರ ಬರೀ 4,500 ದುಡಿಸ್ಕೊಳ್ತಾ ಇದೆ. ಫುಡ್ಡನ್ನು ಹಣ ಜಾಸ್ತಿ ಮಾಡಲಿಲ್ಲ, ಸಂಬಳ ಹೆಚ್ಚು ಮಾಡಲಿಲ್ಲ. ಈ ಫೋಟೋ ಕ್ಯಾಪ್ಚರ್ ಥರ ಕೊಟ್ಟಿದ್ದೀರಲ್ಲ ಮೋದಿ ಸಾಹೇಬ್ರೆ, ಇದು ಸರಿನಾ? ಕೇಂದ್ರ ಸರ್ಕಾರ ಮೊದಲೇ ಇದನ್ನು ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ನೀವು ಸಕ್ಸಸ್ಸನ್ನು ತೋರಿಸೋದನ್ನು ಕೈಬಿಟ್ಟು ನಮ್ಮ ಪ್ರಾಬ್ಲಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ರಾಜ್ಯ ಸರ್ಕಾರ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇವೆ. BLO ಕೂಡ ಅಷ್ಟೇ, ಇಚ್ಛೆ ಪಟ್ಟರೆ ಮಾಡಬೇಕು, ಕೊಡಬೇಕು. ಬಿಟ್ಟರೆ ಇನ್ನು 4 ಗಂಟೆವರೆಗೂ ಮಕ್ಕಳ ಜೊತೆ ಇಲ್ಲದೆ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ BLO ಚುನಾವಣಾ ಕೆಲಸ ಇಚ್ಛೆ ಪಟ್ಟರೆ ಕೊಡಬೇಕು, ಒತ್ತಾಯ ಇರಬಾರ್ದು ಅಂತ ಹೇಳಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ವೀಕ್ಷಕರೇ, ಇದಿಷ್ಟು ಜಯಮ್ಮ ಅವರ ಮಾತು. ಅವರು ಸ್ಪಷ್ಟವಾಗಿ ಹೋಗಿ ಹೇಳಿರುವಂಥದ್ದು ಈ ಒಂದು ಪೇಸ್ ಟ್ರ್ಯಾಕರ್ ಅನ್ನುವಂತಹ ಏನು ಅಪ್ಡೇಟೆಡ್ ವರ್ಷನ್ ಅಥವಾ ತಾಂತ್ರಿಕತೆಯಲ್ಲಿ ಆದಂತಹ ಮಹತ್ತರದ ಬದಲಾವಣೆ ಅಥವಾ ಒಂದು ಬೆಳವಣಿಗೆ ಏನಿದೆ, ಇದು ಸಾಕಷ್ಟು ಹೊಡೆತವನ್ನು ನೀಡ್ತಾ ಇರುವಂಥದ್ದು, ಸಾಕಷ್ಟು ತೊಂದರೆಗೀಡು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇದನ್ನು ಕೈ ಬಿಡಬೇಕು ಅನ್ನುವಂಥ ಮಾತನ್ನು ಅವರು ಆಡಿದ್ದು. ಒಟ್ಟಾರೆಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೇನೆ ಸಹಾಯಕಿಯರ ಪರವಾಗಿ ರಾಜ್ಯ ಸರ್ಕಾರ ಹಾಗೇನೆ ಕೇಂದ್ರ ಸರ್ಕಾರ ಪರ್ಟಿಕ್ಯುಲರ್ಲಿ ಕೆಲಸವನ್ನು ಮಾಡಬೇಕು, ಅವರ ಏನು ಏಳಿಗೆಗಾಗಿ ಒಂದಷ್ಟು ಶ್ರಮಿಸಬೇಕು ಅನ್ನುವಂಥ ಮಾತನಾಡಿದರು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್, ರೆಬೆಲ್ TV, ಬೆಂಗಳೂರು.